ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ದೊಡ್ಡ ಒಂದು ಪೋಸ್ಟ್ ಕಂಡಿರುವಂಥದ್ದು ಬೇರೆ ಯಾರೂ ಅಲ್ಲ, ಗಿರೀಶ್ ಮಟ್ಟಣ್ಣ ಅವರು ಮಾಡಿದಂತಹ ಒಂದು ಪೋಸ್ಟ್. ಸದ್ಯ ಪರಿಸ್ಥಿತಿಯಲ್ಲಿ ಯಾಕೆ ಆ ಒಂದು ಪೋಸ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ, ನಿನ್ನೆ ಓರ್ವ ಘನತೆತ್ತ ನ್ಯಾಯಾಧೀಶರಾಗಿದ್ದಂತಹ ಓರ್ವ ವ್ಯಕ್ತಿ ಮಾತ್ರವಲ್ಲ, ಈ ಒಂದು ನ್ಯಾಯಾಧೀಶರಾಗಿ ವಿರಮಿಸಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಸ್ಥಾನಕ್ಕೆ ಅರ್ಹತೆ ಗಿಟ್ಟಿಸಿಕೊಂಡಂತಹ ಅವರು ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಂತೋಷ್ ಹೆಗ್ಡೆ ಎನ್ನುವಂತಹ ವ್ಯಕ್ತಿಯನ್ನು ತಾವುಗಳು ಗಮನಿಸಿರ್ಬೋದು. ಎಲ್ಲರೂ ಕೂಡ ಅವರ ಬಗ್ಗೆ ಗೊತ್ತಿರ್ಬೋದು. ಅಂದರೆ BS ಯಡಿಯೂರಪ್ಪ ಅವರನ್ನು ಜೈಲಿಗೆ ಹಾಕಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದು. ಅಂದರೆ ಒಂದು ರೀತಿಯಲ್ಲಿ ಭ್ರಷ್ಟರನ್ನು ಕಣ್ಣು ಕೆರಳಿಸುವಂತೆ ಮಾಡುವಂತಹ ಅವರ ವ್ಯಕ್ತಿ ಅಂತ ಹೇಳ್ಬೋದು. ನಾವು ಹಲವು ವಿಡಿಯೋಗಳಲ್ಲಿ ಎಲ್ಲರನ್ನ ದಕ್ಷರು ಅಂತ ಕರೆದು ನಮ್ಮ ವೀಕ್ಷಕರಿಗೆ ಎಲ್ಲರನ್ನ ದಕ್ಷರು ಅಂತ ಕರಿಬೇಡಿ ಅಂತ ವಿನಂತಿ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕಾರಣದಿಂದಾಗಿ ಸಂತೋಷ್ ಹೆಗ್ಡೆ ಎನ್ನುವಂತಹ ವ್ಯಕ್ತಿಯನ್ನು ದಕ್ಷ ಅಧಿಕಾರಿ ಅಂತ ಖಂಡಿತವಾಗಿ ಹೇಳೋದೇ ಇಲ್ಲ. ಅಂದರೆ ಇವಾಗ ಯಾರು ಕಣ್ಣು ಮುಚ್ಚಿ ದಕ್ಷರು ಅಂತ ಹೇಳ್ಕೊಳ್ಳೋಕೆ ಅರ್ಹರಲ್ಲ ಅಂತ ನಮ್ಮ ವೀಕ್ಷಕರ ಅಭಿಪ್ರಾಯ. ಸೊ ಅದನ್ನು ಕೂಡ ಗೌರವಿಸಿಕೊಂಡು ಈ ಒಂದು ವ್ಯಕ್ತಿಯನ್ನು ದಕ್ಷರು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಈ ಒಂದು ಬೆಳವಣಿಗೆಯ ನಂತರ ನೋಡಿ, ತನ್ನ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವವರು ನಿಜಕ್ಕೂ ಒಂದು ರೀತಿಯಲ್ಲಿ ಮನುಷ್ಯ ವರ್ಗದಲ್ಲಿ ಶ್ರೇಷ್ಠರು ಅಂತಲೇ ನಾವು ಕರ್ಕೊಳ್ಬೋದು. ಒಂದು ಸಮಾವೇಶ ನಡೆಯುತ್ತೆ. ಆ ಒಂದು ಸಮಾವೇಶದಲ್ಲಿ ಒಂದು ರೀತಿಯಲ್ಲಿ ತಲೆ ಹಿಡುಕ, ಪಿಂಪ್ ಅಥವಾ ಇನ್ನೇನೋ ಬೇಕಾದರೂ ಆತನನ್ನು ಕರಿಬೋದು. ಅಷ್ಟೆಲ್ಲ ದುಷ್ಟಕೃತ್ಯಗಳನ್ನು ಮಾಡಿದಂತಹ ಓರ್ವ ವ್ಯಕ್ತಿ, ಆತನಿಗೆ ಸನ್ಮಾನ ಮಾಡಿದಂತಹ ವಿಚಾರ, ಅದು 2 ಜಡ್ಜ್ಗಳು, ಏನು ಕರ್ನಾಟಕದ್ದು ಮತ್ತು ಕೇರಳದ ಜಡ್ಜ್ಗಳು ಇಬ್ಬರು ಸೇರಿಕೊಂಡು ಸನ್ಮಾನ ಮಾಡಿರುವಂಥದ್ದು. ಅವರಿಗೆ ಈ ಒಂದು ವ್ಯಕ್ತಿಯ ಬಗ್ಗೆ ಮಾಹಿತಿಯ ಕೊರತೆ ಖಂಡಿತವಾಗಿಯೂ ಇತ್ತು. ಆದರೆ ಏನು ಸನ್ಮಾನ ಮಾಡಿದಂತಹ ವಿಡಿಯೋಗಳು, ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಹಲವು ಪ್ರಮುಖ ನಾಯಕರುಗಳಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಪ್ರತಿಕ್ರಿಯೆ ಕೊಡೋಕೆ ಆರಂಭ ಮಾಡಿತು. ಅಂದರೆ ಪ್ರತಿಕ್ರಿಯೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುವಂತಹ ಪ್ರತಿಕ್ರಿಯೆಗಳು, ಟ್ರೋಲ್ಗಳು, ಅದನ್ನು ನಾವು ಸರ್ವೇಸಾಮಾನ್ಯವಾಗಿ ಗಮನಿಸ್ಬೋದು. ಆದರೆ ಓರ್ವ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದುಕೊಂಡು ಮಾತ್ರವಲ್ಲ, ಲೋಕಾಯುಕ್ತದಲ್ಲಿ ಸೇವೆ ಸಲ್ಲಿಸಿದಂತಹ ಓರ್ವ ವ್ಯಕ್ತಿಗೆ ಕನಿಷ್ಠ ಅಂದರೂ ಇಂತಹ ಒಂದು ನೀಚ ವ್ಯಕ್ತಿಗಳ ಕುರಿತು ಖಂಡಿತವಾಗಲೂ ಕಡಿಮೆ ಅಂದರೂ ಮಾಹಿತಿ ಇರಲೇಬೇಕು. ಇದ್ದೇ ಇರುತ್ತೆ, ಅವರ ಮುಖ ಪರಿಚಯ ಅಂತೂ ಇದ್ದೇ ಇರುತ್ತೆ. ಸೊ ಆ ಒಂದು ಮುಖ ಪರಿಚಯವುಳ್ಳ ವ್ಯಕ್ತಿ ತಮ್ಮ ಎದುರಿಗೆ ಸನ್ಮಾನಕ್ಕೆ ಸಿದ್ಧವಾದಂಥ ಸಂದರ್ಭದಲ್ಲಿ ಅವರು ವಿರೋಧ ಮಾಡಬೇಕಿತ್ತು. ಒಂದು ವೇಳೆ ಆ ಒಂದು ವಿರೋಧ ವ್ಯಕ್ತಪಡಿಸಿದರೆ, ಇಲ್ಲ ಈತನಿಗೆ ನಾನು ಸನ್ಮಾನ ಮಾಡೋದಿಲ್ಲ ಅಂತ ಹೇಳಿದರೆ, ಆತನನ್ನು ಇವತ್ತು ರಾಜ್ಯದ ಜನತೆ ತಲೆಯಲ್ಲಿ ಎತ್ತಿ ಮೆರೆದಾಡ್ತಾ ಇದ್ರು. ಅದೇ ಕಾರಣ ಇವತ್ತು ಉಲ್ಟಾ ಹೊಡೆದಿರುವಂಥದ್ದು. ಅವರು ಸನ್ಮಾನ ಮಾಡಿದರು, ಆ ಒಂದು ಫೋಟೋಗಳು ಅವರ ಸ್ವತಃ ಏನು ಸನ್ಮಾನ ಮಾಡಿಸಿಕೊಂಡ ವ್ಯಕ್ತಿಗಳ ಅಭಿಮಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ನೋಡಿ, ಓರ್ವ ನ್ಯಾಯಾಧೀಶರಿಂದ ಸನ್ಮಾನ ಪಡ್ಕೊಂಡಂತಹ ನಮ್ಮ ದೂತ, ನಮ್ಮ ನಾಯಕ ಅಂತ ದೊಡ್ಡ ಮಟ್ಟದಲ್ಲಿ ವೈಭವೀಕರಿಸಿ ಹಾಕ್ತಾರೆ. ಕೆಲವೇ ಕ್ಷಣಗಳಲ್ಲಿ ಇಡೀ ರಾಜ್ಯದಾದ್ಯಂತ ಇದು ವೈರಲ್ ಆಗುತ್ತೆ. ಮಾತ್ರವಲ್ಲ, ಉಗಿಸಿ ಉಪ್ಪಿನಕಾಯಿ ಹಾಕ್ತಾರೆ. ಇಬ್ಬರಿಗೂ, ಆ ಸನ್ಮಾನ ಮಾಡಿಸ್ಕೊಂಡವನಿಗೂ ಮಾಡಿದವರಿಗೂ ಒಗಿದು ಉಪ್ಪಿನಕಾಯಿ ಹಾಕ್ತಾರೆ. ಇದರಿಂದ ಏನು ಎಚ್ಚೆತ್ತುಕೊಂಡಂತಹ ಈ ಒಂದು ಮಾಜಿ ನ್ಯಾಯಾಧೀಶರು, ಲೋಕಾಯುಕ್ತರು ಏನಿದ್ದಾರೆ, ಸಂತೋಷ್ ಹೆಗ್ಡೆ ಅವರು ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗ್ತಾರೆ. ಮೊದಲನೇ ಬಾರಿಗೆ TV18 ಚಾನಲ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಈ ಒಂದು ಸನ್ಮಾನದ ಬಗ್ಗೆ ನನಗೆ ಅರಿವಿರಲಿಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ಅಚಾತುರ್ಯದಿಂದ ಮಾಡಬೇಕಾಯಿತು, ಕ್ಷಮೆ ಇರಲಿ, ಎಲ್ಲರ ರಾಜ್ಯದ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ, ದಯವಿಟ್ಟು ಕ್ಷಮಿಸಿ. ಇಂತಹದೇ ಸನ್ಮಾನ ಕಾರ್ಯಕ್ರಮ ಅವರು ಮತ್ತೊಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದರು, ಖಂಡಿತವಾಗಿಯೂ ನಾನು ಅದಕ್ಕೆ ಹೋಗೋದಿಲ್ಲ, ಸನ್ಮಾನ ಮಾಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಜನಸಾಮಾನ್ಯರಲ್ಲಿದ್ದಂತಹ ಆ ಒಂದು ದ್ವೇಷವನ್ನು ನಿವಾರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಸಣ್ಣದಾಗಿ ಮಾಡಿದರು. ಮಾತ್ರವಲ್ಲ, ನೋಡಿ, ಒಂದು ರೀತಿಯಲ್ಲಿ ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡು ಸ್ವತಃ ನಾನು ತಪ್ಪು ಮಾಡಿದೆ ಅಂತ ಅವರಿಗೆ ಅಂದುಕೊಂಡಿದ್ರೆ ನಿಜವಾಗ್ಲೂ ಅವರು ಗ್ರೇಟ್ ಅಂತಲೇ ಹೇಳ್ಬೋದು. ಅದು ಸಣ್ಣ ಮಟ್ಟದಲ್ಲಿ ಈ ಒಂದು ನೋಡಿ ಧ್ವನಿ ಎತ್ತಿದರ ಪರಿಣಾಮವಾಗಿ ಆದಂತಹ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಇವಾಗ ಆ ಒಂದು ಫೋಟೋ ವಿಡಿಯೋವನ್ನು ನೋಡಿಕೊಂಡು ಸುಮ್ಮನಿದ್ದಿದ್ರೆ ಇಂತಹ ಬೆಳವಣಿಗೆಗಳು ನಡೀತಾ ಇರಲಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ಏನು ಮಾಜಿ ಪೊಲೀಸ್ ಅಧಿಕಾರಿಯ ಪ್ರತಿಕ್ರಿಯೆಯನ್ನು ನಾವು ಗಮನಿಸ್ತಾ ಹೋಗೋಣ. ಗಿರೀಶ್ ಮಟ್ಟಣ್ಣವರು ಈ ಒಂದು ವಿಚಾರದ ಬಗ್ಗೆ ಅತ್ಯಂತ ತೀಕ್ಷ್ಣವಾಗಿ ಇನ್ಸ್ಟಾಗ್ರಾಮ್ ಮೂಲಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ನೋಡಿ, ಪಿಂಪ್ ಕೆರೆಹಳ್ಳಿ ಹಣ ಕೊಟ್ಟು ಸನ್ಮಾನ ಮಾಡಿಸಿಕೊಳ್ಳಲು ಹೋಗಿ ಚಪ್ಪಲಿ ಹೊಡಿಸಿಕೊಂಡ. ಈತನ ಸನ್ಮಾನದ ಸುದ್ದಿ ನೋಡಿ ಕೆರಳಿದ ಜನ ಶ್ರೀ ಸಂತೋಷ್ ಹೆಗ್ಡೆ ಅವರಿಗೆ ಪ್ರಶ್ನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದಾಗ, ಈ ವ್ಯಕ್ತಿಯ ಹಿನ್ನೆಲೆ ಗೊತ್ತಿರಲಿಲ್ಲ, ನನ್ನಿಂದ ತಪ್ಪಾಗಿದೆ, ಇಂದು ನನಗೆ ಸನ್ಮಾನ ಇತ್ತು, ಆದ ಪ್ರಮಾದಕ್ಕೆ ನನ್ನ ಸನ್ಮಾನಕ್ಕೆ ಹೋಗಲ್ಲ, ಇನ್ನು ಮುಂದೆ ಯಾವ ಸನ್ಮಾನಕ್ಕೂ ಹೋಗಲ್ಲ ಅಂತ ಹೇಳಿ ತಮ್ಮ ಘನತೆ, ಆತ್ಮಗೌರವ ಹೆಚ್ಚಿಸಿಕೊಂಡ್ರು. ಅಂದರೆ ಸಂತೋಷ್ ಹೆಗ್ಡೆ ಪ್ರತಿಕ್ರಿಯೆ ಕೊಟ್ಟ ನಂತರ ಗಿರೀಶ್ ಮಟ್ಟಣ್ಣವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿರುವಂಥದ್ದು, ಅಖಿಲ ಕರ್ನಾಟಕ
ಪಿಂಪ್ ಕೆರೆಹಳ್ಳಿ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಮಧ್ಯವರ್ತಿ ಅಂದರೆ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ಬರ್ತಾ ಇರುವಂಥದ್ದು. ಮಧ್ಯವರ್ತಿ ವಸೂಲಿಬೆಲೆ ಅವರು ತಮ್ಮ ಶಿಷ್ಯನ ಮಾನ 3 ಕಾಸಿಗೆ ಹರಾಜಾದ ಸುದ್ದಿಯನ್ನು ಧರ್ಮಸ್ಥಳ ಬಡ್ಡಿ ಪೂಜರಿಗೆ ತಿಳಿಸಿ ಅವರಿಂದ ಸಾಂತ್ವನದ ಸುವಿಚಾರ ಹೇಳಿಸಿ ಪಿಂಪ್ಗೆ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಬಡ್ಡಿ ಪೂಜರು ನನ್ನ ಬಾಯಲ್ಲಿ ಸುಳ್ಳಿನ ಗಬ್ಬು ವಾಸನೆ ಬರ್ತಾ ಇದೆ ಅಂತ ನಿನ್ನೆ ಮೋದಿಜಿ ನನ್ನನ್ನು ಆಚೆಗೆ ಸರಿಸಿ ಕೊನೆಯ ಸೀಟಲ್ಲಿ ಕೂರಿಸಿದರು. PMG ಒಂದು ಸೆಲ್ಫಿ ಪ್ಲೀಸ್ ಅಂದರೂ ಕೂಡ ನನ್ನ ಕಡೆ ತಿರುಗಿ ನೋಡಿಲ್ಲ, ನನ್ನ ಸಂಕಟ ಕೇಳೋರಿಲ್ಲ ಈ ಕೃಷ್ಣ ಮಠದಲ್ಲಿ ಅಂತ ಸುಟ್ಟು ಬದನೆಕಾಯಿ ಮುಖ ಮಾಡಿ ಫೋನ್ ಇಟ್ಟರು ಅಂತ ಬರೆದಿರುವಂಥದ್ದು. ನೋಡಿ, ಪಿಂಪ್ಗಳು, ಫ್ರಾಡ್ಗಳು, 420ಗಳು ಒಟ್ಟಾಗಿ ಸೇರಿ ಸತ್ಯವನ್ನು ಸುಳ್ಳು ಮಾಡಲು ಹೊರಟರೆ ಮಾನ ಮರ್ಯಾದೆ ಹರಾಜಾಗೋದು ಹೀಗೆ ಅಂತ ಬರ್ಕೊಂಡಿರುವಂಥದ್ದು. ಅಂದರೆ ಹೋರಾಟವನ್ನು ಯಾವ ರೀತಿ ತಿರುಚಲು ಪ್ರಯತ್ನ ಮಾಡಿದ್ರು, ಇವಾಗ ಒಂದಾಗಿ ಇರುವಂತಹ 3 ಕಾಸಿನ ಮಾನ ಹರಾಜಾಗಿ ಹೋಗ್ತಾ ಇದೆ ಅಂತ ಬರ್ಕೊಂಡಿರುವಂಥದ್ದು ಗಿರೀಶ್ ಮಠಣ್ಣವರು. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ ನಂತರ ಏನಾಯಿತು ಅಂದರೆ ಸಂತೋಷ್ ಹೆಗ್ಡೆ ಅವರು ತಮ್ಮ ಆ ಒಂದು ಸನ್ಮಾನ ಮಾಡಿದಂತಹ ಅಚಾತುರ್ಯವನ್ನು ಪ್ರತಿಕ್ರಿಯೆ ಕೊಟ್ಟು ನನ್ನಿಂದ ಪ್ರಮಾದ ಆಗಿದೆ, ತಪ್ಪು ನಡೆದಿದೆ, ಇನ್ನೂ ಒಂದೆರಡು ಸನ್ಮಾನ ಕಾರ್ಯಕ್ರಮಗಳಿದ್ದವು, ಎಲ್ಲದರಿಂದ ದೂರ ಸರಿದೇನೆ, ಯಾವ ಸನ್ಮಾನಕ್ಕೂ ಹೋಗೋದಿಲ್ಲ ಅಂತ ಹೇಳ್ಕೊಂಡಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.